ದಿನದ 1 ಗಂಟೆ ಯೋಗಾಭ್ಯಾಸ ಹಾಗೂ ಸಾತ್ವಿಕ ಆಹಾರ ಸೇವನೆಯನ್ನು ಜೀವನ ಶೈಲಿಯಾಗಿ ಅಳವಡಿಸಿಕೊಂಡರೆ 100 ವರ್ಷದವರೆಗೆ ಯಾವುದೇ ರೋಗವಿಲ್ಲದೆ ಆರೋಗ್ಯಕರ ಹಾಗೂ ಆರಾಮದಾಯಕ ಜೀವನ ನಡೆಸಬಹುದು. ದುಬಾರಿ ಔಷಧಿಗಳ ಅವಶ್ಯಕತೆ ಇಲ್ಲದೆ ಸಹಜವಾಗಿ ಬದುಕಲು ಯೋಗವೇ ಶ್ರೇಷ್ಠ ಮಾರ್ಗ ಎಂದು ಪತಂಜಲಿ ಯೋಗ ಸಮಿತಿಯ ರಾಜ್ಯ ಪ್ರಭಾರಿಗಳಾದ ಭವರಲಾಲ್ ಆರ್ಯ ತಿಳಿಸಿದರು. ನಗರದ ರವೀಂದ್ರನಗರದಲ್ಲಿರುವ ಕುರುಹಿನ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ದಿನಾಂಕ 15-12-2025 ರಿಂದ 13-1-2026 ನಡೆದ 1 ತಿಂಗಳ ಅವಧಿಯ ಅಡ್ವಾನ್ಸ್ ಯೋಗ ಶಿಕ್ಷಕರ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಂಗಳವಾರ ಮಾತನಾಡಿ, ಜಿಲ್ಲಾ ಪತಂಜಲಿ ಯೋಗ ಪರಿವಾರದ ವತಿಯಿಂದ ಆಯೋಜಿಸಲಾಗಿದ್ದ ಈ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು ಸುಮಾರು 85 ಮಂದಿ ಯೋಗ ಶಿಕ್ಷಕರು ತರಬೇತಿ ಪಡೆದಿದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಯೋಗಾಸಕ್ತರು ಆಗಮಿಸಿ ಈ ಶಿಬಿರದಲ್ಲಿ ಭಾಗವಹಿಸಿದ್ದು, ತರಬೇತಿ ಪಡೆದ ಶಿಕ್ಷಕರು ಹಾಸನ ನಗರದ ವಿವಿಧ ಭಾಗಗಳಲ್ಲಿ ಪ್ರತ್ಯೇಕ ಯೋಗ ಕೇಂದ್ರಗಳನ್ನು ಆರಂಭಿಸುವ ಮೂಲಕ ಯೋಗವನ್ನು ಜನಸಾಮಾನ್ಯರಿಗೆ ತಲುಪಿಸಲಿದ್ದಾರೆ ಎಂದರು. ಹಾಸನ ಜಿಲ್ಲೆ 8 ತಾಲೂಕಿನಲ್ಲಿಯೂ ಇದೇ ಮಾದರಿಯ ತರಬೇತಿ ಶಿಬಿರಗಳನ್ನು ಆರಂಭಿಸುವ ಉದ್ದೇಶವಿದ್ದು, ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ವಾರ್ಡ್ಗಳಲ್ಲಿ ಯೋಗಾಭ್ಯಾಸವನ್ನು ವಿಸ್ತರಿಸುವ ಸಂಕಲ್ಪವನ್ನು ಪತಂಜಲಿ ಯೋಗ ಪರಿವಾರ ಹೊಂದಿದೆ ಎಂದರು. ವೇದಭಾರತಿ ಸಂಯೋಜಕರು ಹಾಗೂ ಪತಂಜಲಿ ಯೋಗ ಪರಿವಾರದ ನಿಕಟಪೂರ್ವ ಜಿಲ್ಲಾ ಸಂರಕ್ಷಕರಾದ ಹರಿಹರಪುರ ಶ್ರೀಧರ್ ಮಾತನಾಡಿ, 1 ತಿಂಗಳ ಕಾಲ ನಡೆದ ಈ ಯೋಗ ತರಬೇತಿಯಿಂದ ಯೋಗಜ್ಞಾನದ ಮೂಲಕ ದೇಹದ ಹಾಗೂ ಮನಸ್ಸಿನ ಅಶುದ್ಧತೆಗಳನ್ನು ದೂರ ಮಾಡಲಾಗಿದೆ. ಯೋಗ ಮನಸ್ಸಿಗೆ ಸಂತೋಷ, ಶಾಂತಿ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಯೋಗ ಮನೆಯಿಂದಲೇ ಆರಂಭವಾದರೆ ಹಾಸನ ಜಿಲ್ಲೆಯನ್ನು ಆರೋಗ್ಯ ಮತ್ತು ಸಂತೋಷದಿಂದ ಕೂಡಿದ ಸ್ವರ್ಗವನ್ನಾಗಿ ಮಾಡಬಹುದು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ಪರಿವಾರದ ಪರಮೇಶ್ ಅವರನ್ನು ರಾಜ್ಯ ಸದಸ್ಯರನ್ನಾಗಿ ರಾಜ್ಯ ಪ್ರಭಾರಿಗಳಾದ ಭವರಲಾಲ್ ಆರ್ಯ ಅಧಿಕೃತವಾಗಿ ಘೋಷಿಸಿದರು. 1 ತಿಂಗಳ ಅಡ್ವಾನ್ಸ್ ಯೋಗ ಶಿಕ್ಷಕರ ತರಬೇತಿ ಪೂರ್ಣಗೊಳಿಸಿದವರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಸಮಾರೋಪ ಸಮಾರಂಭದ ಅಂಗವಾಗಿ ಸಾಮೂಹಿಕ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮಕ್ಕೆ ಮೊದಲು ಅಗ್ನಿಹೋತ್ರ ನಡೆಸಲಾಯಿತು. ಬಟ್ ಇದಕ್ಕೆ ಸೇರಿದ್ರೆ ಅಷ್ಟು ಜನರಿಗೆ ಅದು ಪರಿಚಯ ಆಗುತ್ತೆ. ಅದಕ್ಕೆ 1-2-3 ವಿಚಾರ ಅದರಲ್ಲಿ ಸಿರಿಧರ್ತಿ ಅವರು ಹೇಳ್ತಾರೆ, ಸ್ವಲ್ಪ ಕೇಳ್ಕೊಳ್ಳಿ. ಅದಾದ್ಮೇಲೆ ಇವತ್ತೊಂದು ನೀವು ಇದನ್ನು ತಗೋಬೇಕು. ಬೇಕಾಗಿ ಒಳಗಡೆ ಏನಾದ್ರು ಅನಿಸ್ತಿದ್ರೆ ಅದನ್ನ ಇನ್ನು ಮುಂದೆ ನಾವು ಯಾವುದೇ ಕಾರಣದಿಂದ ನಮ್ಮ ನೆಗೆಟಿವ್ಸ್ ಬರಲ್ಲ ಅಂತ ಯೋಚನೆ ಮಾಡ್ತಾ ಪ್ರತಿನಿತ್ಯ ಯಜ್ಞ ಮಾಡೋಣ, ಪ್ರತಿನಿತ್ಯ ಯೋಗ ಮಾಡೋಣ. ಹಾಸನ ಖಂಡಿತವಾಗಲೂ ಯೋಗಯುಕ್ತವಾಗುತ್ತೆ. ಬೋಲೋ ಭಾರತ್ ಮಾತಾ ಕಿ ಜೈ. ಕಾರ್ಯಕ್ರಮದಲ್ಲಿ ಪತಂಜಲಿ ಜಿಲ್ಲಾ ಸಂರಕ್ಷಕರಾದ ಲೋಕನಾಥ್, ನೇಕಾರ ಕುರುಹಿನ ಶೆಟ್ಟಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆ ಕೃಷ್ಣ ಶೆಟ್ಟಿ, ಎಲ್ಲಾ ಪ್ರಭಾರಿಗಳಾದ ದೊರೆಸ್ವಾಮಿ, ಕೃಷ್ಣಮೂರ್ತಿ, ಶಿವನಂಜೇಗೌಡ, ಸಚಿನ್, ಜಿಲ್ಲಾ ಮಹಿಳಾ ಪ್ರಭಾರಿಗಳಾದ ಶಾರದಾ ಧರ್ಮಾನಂದ, ಸಹ ಪ್ರಭಾರಿಗಳಾದ ನಟರಾಜ್, ಪವಿತ್ರ, ಮಂಜುಳಾ, ಹಾಸನಾಂಬ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆಕೆ ಮೋಹನ್ ಕುಮಾರ್, ಕಾರ್ಯದರ್ಶಿ ಎಂಎಚ್ ಮಂಜುನಾಥ್, ಆರ್ಸಿಸಿ ಜಿ ಕೇಶವಮೂರ್ತಿ, ಜಿಲ್ಲಾ ಸಹಾಯಕ ಕಾರ್ಯದರ್ಶಿ ತಿಮ್ಮರಾಯ ಶೆಟ್ಟಿ ಸೇರಿದಂತೆ ಅನೇಕ ಯೋಗಾಸಕ್ತರು, ಶಿಕ್ಷಕರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.